ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಎಲ್ಲರ ಪ್ರೀತಿಯ ಗುರುಗಳು ಆಗಿರತಕ್ಕಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಸಹ ನನ್ನ ನಮನಗಳು. ಈ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿ ಧ್ಯಾನ, ಸ್ವಾಧ್ಯಾಯ ಹಾಗೂ ಸಜ್ಜನ ಸಾಂಗತ್ಯಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂತಹ ಮಹಾವತಾರ್ ಫೌಂಡೇಶನ್ನ ಫೌಂಡರ್ ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್, ಲಕ್ಷ್ಮೀ ರಂಗನಾಥ್ ಮೇಡಮ್ ಇವರಿಗೂ ಹಾಗೂ ಇವರೆಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ನಮನಗಳು. ನನ್ನ ತಂದೆ ತಾಯಿಗೆ ಪ್ರಣಾಮವನ್ನ ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಇವತ್ತು ನಾನು ಸ್ವರ ವಿಜ್ಞಾನದಲ್ಲಿ ಚಕ್ರಗಳು ಹೇಗೆ ಕಾರ್ಯನಿರ್ವಹಿಸ್ತದೆ, ಯಾಕಂತಂದ್ರೆ ಕಳೆದ ವಾರದಲ್ಲಿ ನಮ್ಮ ರಂಗನಾಥ್ ಗುರುಗಳು ಚಕ್ರದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಆದರೆ ಎಲ್ರಿಗೂ ಗೊತ್ತಿದೆ ಚಕ್ರ ಧ್ಯಾನ ಮಾಡತಕ್ಕಂಥದ್ದು ಚಕ್ರದ ಬಗ್ಗೆ. ಆದರೆ ಈ ಸ್ವರ ವಿಜ್ಞಾನ ಚಕ್ರದ ಬಗ್ಗೆ ಏನ್ ಹೇಳ್ತದೆ ಅಂತ ಹೇಳತಕ್ಕಂಥದನ್ನ ನಾವು ಒಂದು 15 ನಿಮಿಷಗಳ ಕಾಲ ನಾನು ಜ್ಞಾನ ಹಂಚಿಕೆಯನ್ನ ಮಾಡಿ, ತದನಂತರ ನಾವು ಈ ವೇದಿಕೆಯಲ್ಲಿ ಪಡ್ಕೊಂಡಿರತಕ್ಕಂತಹ ನಮ್ಮ ಅನುಭವಗಳು ಅಥವಾ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳತಕ್ಕಂಥ ಮಾತನ್ನ ಹೇಳಿ ನಾನು ಚಕ್ರಗಳ ಬಗ್ಗೆ ಈಗ ತಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸ್ವರ ವಿಜ್ಞಾನದಲ್ಲಿ ಚಕ್ರದ ಬಗ್ಗೆ ಏನ್ ಹೇಳ್ತಾ ಇದೆ ಅಂತ ಹೇಳತಕ್ಕಂಥದನ್ನ ನೋಡೋಣ. ಯಾಕಂದ್ರೆ ಇದು ವಿವಿಧ ಹಂತದಲ್ಲಿ ವಿವಿಧ ರೀತಿಯಲ್ಲಿ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಆದ ಕಾರಣ ನಾವು ಹೆಚ್ಚಿನ ಇದರ ಆಳವಾದ ಮಾಹಿತಿಯನ್ನ ಪಡ್ಕೊಂಡ್ರೆ ನಮ್ಗೆ ನಾವು ಧ್ಯಾನ ಮಾಡೋದಾಗ್ಲಿ ಅಥವಾ ಇದು ಹೇಗೆ ಕಾರ್ಯನಿರ್ವಹಿಸ್ತದೆ ಅಂತ ಹೇಳತಕ್ಕಂಥದನ್ನ ನಾವು ಅರ್ಥೈಸ್ಕೊಳ್ಬಹುದು. ಚಕ್ರಗಳು ಪ್ರಾಣಜಾಲದ ಸೂಕ್ಷ್ಮ ರಚನೆಯೊಳಗೆ ಪ್ರತಿಯೊಂದು ನಾಡಿಗೂ ಒಂದು ನಿರ್ದಿಷ್ಟ ಮಾರ್ಗವಿದೆ. ಕೆಲವು ಬಿಂದುಗಳಲ್ಲಿ ಎಲ್ಲಾ ನಾಡಿಗಳು ಒಗ್ಗೂಡಿ ಪ್ರಾಣ ಮತ್ತು ಮಾನಸಿಕ ಶಕ್ತಿಯ ಕೇಂದ್ರಗಳನ್ನು ಇದು ರೂಪಿಸುತ್ತದೆ. ಇವುಗಳನ್ನು ಚಕ್ರ ಎಂದು ಕರೆಯಲಾಗುತ್ತದೆ. ಚಕ್ರ ಎಂಬುದು ಸಂಸ್ಕೃತ ಪದವಾಗಿದ್ದು ಇದರ ಅರ್ಥ ವೃತ್ತ, ಗಾಲಿ, ದುಂಡಗಿನ ಮತ್ತು ತಿರುಗುವ ವಸ್ತು ಎಂದಾಗಿದೆ. ದೇಹದಲ್ಲಿ ಅನೇಕ ಚಕ್ರ ಇದೆ, ಆದರೆ ನಾವು ಪ್ರಮುಖವಾಗಿ ಮಾತಾಡತಕ್ಕಂಥದ್ದು 5 ಚಕ್ರ. 5 ಚಕ್ರ ಅಂತ ಹೇಳಿದಾಗ ಅಯ್ಯೋ 7 ಚಕ್ರ ಅಂತ ನೀವು ಅನ್ಕೋಬೇಡಿ, ಇದು ಮುಂದೆ ಬರ್ತದೆ. 5ಕ್ಕೆ ಯಾವುದು ಚಕ್ರ ಅಂತ ಹೇಳ್ತೇವೆ ಮತ್ತು 2ಕ್ಕೆ ಯಾವುದು ಸ್ಥಿತಿ ಅಂತ ಹೇಳ್ತೇವೆ ಅಂತ ಹೇಳತಕ್ಕಂಥದ್ದು. ನರಜಾಲಗಳ ಪ್ರದೇಶದಲ್ಲಿ ಬೆನ್ನು ಹುರಿಯುದ್ದಕ್ಕೂ ಶಕ್ತಿಯ ಮಂಡಲವನ್ನು ಇದು ರೂಪಿಸುತ್ತದೆ. ಇವುಗಳ ಭೌತಿಕ ಸಾಮೀಪ್ಯ ಮತ್ತು ಅನುಗುಣವಾದ ಕಾರ್ಯಗಳಿಂದಾಗಿ ಮುಖ್ಯ ಚಕ್ರಗಳನ್ನು ಆಗಾಗ್ಗೆ ನರಗಳ ಜಾಲಗಳು ಅಥವಾ ಗ್ರಂಥಿಗಳೊಂದಿಗೆ ಗುರುತಿಸಲಾಗಿದೆ. ಯಾಕಂತಂದ್ರೆ ಪ್ರತಿಯೊಂದು ನಮ್ಮ 7 ಚಕ್ರ ಅಂತ ನಾವು ಏನು ಹೇಳ್ತೇವಲ್ಲ, ಅದರಲ್ಲಿ ಗ್ರಂಥಿಗಳು ಇರ್ತವೆ. ಅದು ಹೇಗೆ ಕಾರ್ಯನಿರ್ವಹಿಸಿ ನಮ್ಮ ಆರೋಗ್ಯವನ್ನ ಕಾಪಾಡ್ತದೆ ಅಂತ ಹೇಳತಕ್ಕಂಥದನ್ನ ಇಲ್ಲಿ ವಿವರಿಸ್ತಾ ಇದೆ. ಅತ್ಯಂತ ಸೂಕ್ಷ್ಮವಾದ ವೈಜ್ಞಾನಿಕ ಉಪಕರಣಗಳ ಸಹಾಯದಿಂದ ಇವುಗಳನ್ನು ಪತ್ತೆ ಹಚ್ಚಲಾಗಿದೆ. ಚಕ್ರಗಳು ಹೆಚ್ಚು ಸೂಕ್ಷ್ಮವಾದ ಕಂಪನದಲ್ಲಿ ಕಾರ್ಯನಿರ್ವಹಿಸ್ತವೆ. ಗಂಟಲು ಮತ್ತು ತಲೆಯಲ್ಲಿರುವ ಉನ್ನತ ಚಕ್ರಗಳಿಗೆ ಹೋಲಿಸಿದರೆ ಶಕ್ತಿ ಮಂಡಲದ ಅತ್ಯಂತ ಕೆಳ ಹಂತದಲ್ಲಿರುವ ಚಕ್ರಗಳು ನಿಧಾನವಾಗಿ ಕಂಪಿಸ್ತದೆ. ಅಂದ್ರೆ ನಮ್ಮ ಆಜ್ಞಾ ಮತ್ತು ಸಹಸ್ರಾರ ಬಹಳ ಫಾಸ್ಟ್ ಆಗಿ ಚಲಿಸುತ್ತವೆ. ಆದರೆ ನಮ್ಮ ಮೂಲಾಧಾರದಿಂದ ವಿಶುದ್ಧದವರೆಗಿನ ಚಕ್ರಗಳು ನಿಧಾನವಾಗಿ ಕಂಪಿಸುತ್ತವೆ. ಪ್ರತಿಯೊಂದು ಚಕ್ರದ ಕಂಪನದ ದರವು ಅದಕ್ಕೆ ಸಂಪರ್ಕ ಹೊಂದಿದ ಗ್ರಂಥಿಗಳು ಮತ್ತು ಅಂಗಗಳ ಕಾರ್ಯಚಟುವಟಿಕೆಯ ಮೇಲೆ ಪರಿಣಾಮವನ್ನ ಬೀರ್ತವೆ. ಮಾನವ ದೇಹದಲ್ಲಿ ಬೆನ್ನು ಮೂಳೆಯ ಉದ್ದಕ್ಕೂ ಮತ್ತು ತಲೆಯಲ್ಲಿ 7 ಪ್ರಮುಖ ಚಕ್ರಗಳಿವೆ. ಖಂಡಿತವಾಗಿಯೂ ಇಡೀ ದೇಹದಾದ್ಯಂತ ಅನೇಕ ಸಣ್ಣ ಚಕ್ರಗಳು ನೆಲೆಗೊಂಡಿವೆ ಮತ್ತು ಅವು ಕೇವಲ ಮಾನವನ ಶರೀರದಲ್ಲಿ ಮಾತ್ರ ಅಲ್ಲ, ಪ್ರಾಣಿ, ಸಸ್ಯ ಮತ್ತು ಖನಿಜ ಸಾಮ್ರಾಜ್ಯಗಳಲ್ಲಿ ಸಹ ಅಸ್ತಿತ್ವದಲ್ಲಿದೆ. ಮಾನವ ವಿಕಾಸಕ್ಕೆ ಸಂಬಂಧಿಸಿದ ಅತ್ಯುನ್ನತ ಚಕ್ರದ ಮೇಲೂ ದೈವಿಕ ಕ್ಷೇತ್ರಕ್ಕೆ ಸೇರಿದ ಚಕ್ರಗಳಿವೆ. ಈ ಎಲ್ಲಾ ಚಕ್ರಗಳು ವಿಭಿನ್ನ ಕಂಪನ ಆವರ್ತನಗಳಲ್ಲಿ ಕಾರ್ಯನಿರ್ವಹಿಸ್ತವೆ. ಅವುಗಳನ್ನ ಬೆಳಕಿನ ಸುಳಿಗಾಗಿ ಗ್ರಹಿಸಲಾಗುತ್ತದೆ. ಅವುಗಳ ಕಂಪನ ಬಣ್ಣಗಳು ಬದಲಾಗುತ್ತವೆ. ಆಳವಾದ ಧ್ಯಾನದಲ್ಲಿ ಚಕ್ರಗಳನ್ನು ಗ್ರಹಿಸಿದ ಋಷಿಗಳು ಅವು ವಿಭಿನ್ನ ಸಂಖ್ಯೆಯ ದಳಗಳನ್ನು ಹೊಂದಿರುವ ಬೇರೆ ಬೇರೆ ಬಣ್ಣದ ಕಮಲದ ಹೂಗಳನ್ನು ಹೋಲುತ್ತವೆ. ಅದಕ್ಕೆ ಇಲ್ಲಿ ದಳಗಳು ಅಂತ ಹೇಳತಕ್ಕಂಥದ್ದು.
ಅತ್ಯಂತ ಕೆಳಗಿನ ಚಕ್ರವನ್ನ ಮೂಲಾಧಾರ ಎಂದು ಕರೆಯಲಾಗ್ತದೆ. ನಂತರ ಬೆನ್ನು ಮೂಳೆಯ ಮೇಲಕ್ಕೆ ಚಲಿಸಿದಾಗ ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ ಮತ್ತು ಆಜ್ಞಾ ಚಕ್ರಗಳು ಸಿಗುತ್ತವೆ. ಮತ್ತಷ್ಟು ಮೇಲಕ್ಕೆ ಹೋದರೆ ನಾವು ಸಹಸ್ರಾರವನ್ನ ತಲುಪುತ್ತೇವೆ. ಮೂಲಾಧಾರವು ಪ್ರಾಣಿ ಸಾಮ್ರಾಜ್ಯದಲ್ಲಿ ಸಹಸ್ರಾರಕ್ಕೆ ಸಮಾನವಾಗಿದೆ. ಮೂಲಾಧಾರದಿಂದನೇ ಮನುಷ್ಯನ ಮೂಲ ಶಕ್ತಿಯನ್ನು ಆಧ್ಯಾತ್ಮಿಕ ಶಕ್ತಿಯಾಗಿ ಪರಿವರ್ತಿಸಬಹುದು ಮತ್ತು ಮಂಡಲದ ಕೊನೆಯಲ್ಲಿ ಅವು ಆಜ್ಞಾ ಚಕ್ರದಲ್ಲಿ ಮತ್ತೆ ವಿಲೀನಗೊಳ್ಳುತ್ತದೆ ಮತ್ತು ತಲೆಯ ಮೇಲ್ಭಾಗದಲ್ಲಿರುವ ಸಹಸ್ರಾರಕ್ಕೆ ಒಂದಾಗಿ ಮುಂದುವರಿಯುತ್ತದೆ. ಸಹಸ್ರಾರವು, ಈಗ ನಾವು ಉಸಿರಾಟಕ್ಕೆ ಬಂದಾಗ ಸ್ವರಯೋಗದಲ್ಲಿ ನಾವು ಉಸಿರಾಟವನ್ನೇ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಇಲ್ಲಿ ಬಂದಾಗ ಏನು ಹೇಳ್ತದೆ? ಸಹಸ್ರಾರವು ಇಡ ಮತ್ತು ಪಿಂಗಳ ನಾಡಿಗಳ ಪ್ರಭಾವದಿಂದ ಸಂಪೂರ್ಣವಾಗಿ ಮುಕ್ತವಾಗಿದೆ. ಆದ್ದರಿಂದ ಇದನ್ನು ಯಾವಾಗಲೂ ಒಂದು ಚಕ್ರವೆಂದು ಪರಿಗಣಿಸಲಾಗುವುದಿಲ್ಲ. ಅಂದ್ರೆ ಸಹಸ್ರಾರವನ್ನ ನಾವು ಚಕ್ರ ಅಂತ ಪರಿಗಣಿಸುವುದಿಲ್ಲ. ಅನೇಕ ಯೋಗ ಗ್ರಂಥಗಳು ಬೆನ್ನು ಮೂಳೆಯ ಉದ್ದಕ್ಕೂ ಇರುವ 5 ಚಕ್ರಗಳ ಬಗ್ಗೆ ಮಾತ್ರ ಮಾತನಾಡುತ್ತವೆ. ಕೆಲವು ಆಜ್ಞಾ ಚಕ್ರವನ್ನು ಒಳಗೊಂಡಿರುತ್ತವೆ, ಆದರೆ ಕೆಲವು ಗ್ರಂಥಗಳು ಸಹಸ್ರಾರವನ್ನ ಒಳಗೊಂಡಿರುತ್ತದೆ. ಮೂಲಾಧಾರದಿಂದ ವಿಶುದ್ಧಿಯವರೆಗೆ ಚಕ್ರಗಳು ಸೃಷ್ಟಿಯ 5 ಮೂಲಭೂತ ಅಂಶಗಳ, ಅಂದ್ರೆ ನಾವು ಪಂಚಭೂತ ಅಂತ ಏನು ಕರಿತೇವೆ, ಅದರ ವ್ಯಾಪ್ತಿಗೆ ಸೇರಿದೆ. ಆಜ್ಞಾ ಚಕ್ರವು ಕೇವಲ ಮನಸ್ಸು ಮತ್ತು ಅಂತಃಪ್ರಜ್ಞೆಗೆ ಸಂಬಂಧಿಸಿದೆ. ಕೆಳಗಿನ ಕೇಂದ್ರಗಳಲ್ಲಿ ವಸ್ತು ದಟ್ಟವಾಗಿರುತ್ತದೆ ಮತ್ತು ಅರಿವು ಮಂದವಾಗಿರುತ್ತದೆ. ಆದರೆ ಮೇಲಿನ ಕೇಂದ್ರಗಳಲ್ಲಿ ಅಂದ್ರೆ ಆಜ್ಞಾ ಮತ್ತು ಸಹಸ್ರಾರದಲ್ಲಿ ಅರಿವು ಮೇಲ್ಗೈಯನ್ನ ಸಾಧಿಸುತ್ತದೆ. ಚಕ್ರಗಳನ್ನು ಸಕ್ರಿಯಗೊಳಿಸುವುದು ಅಂದ್ರೆ ಹೇಗೆ ಆಕ್ಟಿವೇಟ್ ಮಾಡೋದು ಅಂತ ಹೇಳತಕ್ಕಂಥನ ಸ್ವರ ವಿಜ್ಞಾನ ಹೇಳ್ತಾ ಇದೆ. ಪ್ರಾಣವನ್ನು ಆ ಕೇಂದ್ರದ ಕಡೆಗೆ ನಿರ್ದೇಶಿಸುವ ಮೂಲಕ ಅದರ ಸ್ಥಳ ಮತ್ತು ರೂಪದ ಮೇಲೆ ಏಕಾಗ್ರತೆ ಮಾಡುವ ಮೂಲಕ ಚಕ್ರವನ್ನು ಪ್ರಜ್ಞಾಪೂರ್ವಕವಾಗಿ ಸಕ್ರಿಯಗೊಳಿಸಬಹುದು. ಆದಾಗ್ಯೂ 2 ವಿಧಾನಗಳು ಒಂದೇ ಫಲಿತಾಂಶವನ್ನ ನೀಡ್ತವೆ. ಯಾಕಂದ್ರೆ ಪ್ರಾಣಶಕ್ತಿಯನ್ನು ಚಕ್ರಕ್ಕೆ ನಿರ್ದೇಶಿಸಿದಾಗ ಅದರ ಸ್ಥಳದ ಬಗ್ಗೆ ನಿಮಗೆ ಅರಿವಾಗುತ್ತದೆ. ಆದ್ದರಿಂದ ಮಾನಸಿಕ ದೃಶ್ಯೀಕರಣ ಮತ್ತು ಏಕಾಗ್ರತೆ ಕೂಡ ನಡೀತದೆ. ಮಾನಸಿಕ ದೃಶ್ಯೀಕರಣ ಅಂದ್ರೆ ನಾವೊಂಥರ ವಿಜುವಲೈಸ್ ಮಾಡತಕ್ಕಂಥದ್ದು, ನನ್ನ ಕಣ್ಣ ಮುಂದೆ ಇಂಥ ಚಕ್ರ ಅಂತ ಹೇಳತಕ್ಕಂಥ ನಮ್ಮ ಕಣ್ಣ ಮುಂದೆ ಬರತಕ್ಕಂಥದ್ದು, ಜೊತೆಗೆ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡತಕ್ಕಂಥದ್ದು. ನೀವು ಚಕ್ರದ ಮೇಲೆ ಅಥವಾ ಅದನ್ನು ಉದ್ದೀಪಿಸುವ ಸಂಕೇತದ ಮೇಲೆ ಏಕಾಗ್ರತೆ ವಹಿಸಿದಾಗ ಪ್ರಾಣವು ಆ ಕೇಂದ್ರಕ್ಕೂ ಚಲಿಸುತ್ತದೆ. ಈ ಪ್ರಾಣ ಅಂತ ಚಲಿಸತಕ್ಕಂಥದ್ದು ನಾವು ಹೇಗೆ ಅದನ್ನ ಒಂದು ವಿಜುವಲೈಸ್ ಮಾಡಿಕೊಂಡು ಅದರ ಮೇಲೆ ಏಕಾಗ್ರತೆ ಕಾನ್ಸಂಟ್ರೇಷನ್ ಮಾಡ್ತೇವೆ, ಆಗ ನಮ್ಮ ಪ್ರಾಣಶಕ್ತಿಯು ಸಹ ಆ ಕೇಂದ್ರಕ್ಕೆ ಚಲಿಸುತ್ತದೆ. ಚಕ್ರಗಳ ಜಾಗೃತಿ ಮತ್ತು ಕುಂಡಲಿನಿಯ ಜಾಗೃತಿಯು ವಿವಿಧ ಕ್ರಿಯೆಗಳು ಎನ್ನುವುದನ್ನು ಗಮನಿಸಬಹುದು. ಕುಂಡಲಿನಿಯನ್ನು ಜಾಗೃತಗೊಳಿಸುವ ಮೊದಲು ಚಕ್ರಗಳನ್ನು ನಾವು ಶುದ್ಧೀಕರಿಸಬೇಕು. ಏಕೆಂದರೆ ಅವು ಸಾಮಾನ್ಯವಾಗಿ ನಿರ್ಬಂಧಿಸಲ್ಪಟ್ಟಿರುತ್ತವೆ ಅಥವಾ ಕಡಿಮೆ ಕಂಪನದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತದೆ. ಆದ್ದರಿಂದ ಮೊದಲು ಅವುಗಳನ್ನು ಶುದ್ಧೀಕರಿಸಬೇಕು, ನಂತರ ನಾವು ಕುಂಡಲಿನಿಯನ್ನ ಸಕ್ರಿಯಗೊಳಿಸಬೇಕು. ಇದರಿಂದ ಕುಂಡಲಿನಿಯು ಯಾವುದೇ ಹಾನಿ ಅಥವಾ ಅಡಚಣೆಯನ್ನು ಉಂಟು ಮಾಡದೆ ಹಾದು ಹೋಗ್ತದೆ. ಸ್ವರಯೋಗದಲ್ಲಿ ಚಕ್ರಗಳನ್ನು ಸಕ್ರಿಯಗೊಳಿಸಲು ತತ್ವಗಳು ಅಥವಾ ಪಂಚಭೂತಗಳ ಮೇಲಿನ ಏಕಾಗ್ರತೆಯ ಅಭ್ಯಾಸವನ್ನು ಬಳಸಲಾಗುತ್ತೆ. ಉಸಿರಾಟವನ್ನು ವಿಶ್ಲೇಷಿಸುವ ಮೇಲಿನ ಏಕಾಗ್ರತೆಯ ಮೂಲಕ ಯಾವ ತತ್ವವು ಸಕ್ರಿಯವಾಗಿದೆ ಎಂಬುದನ್ನು ಕಂಡುಕೊಳ್ಳಬಹುದು. ಇದರ ಅರ್ಥ ಆಯಾ ಚಕ್ರದ ಮಟ್ಟದಲ್ಲಿ ಪ್ರಾಣವು ಕಾರ್ಯನಿರ್ವಹಿಸುತ್ತದೆ ಎಂದರ್ಥ. ಹೀಗಾಗಿ ಪ್ರತಿಯೊಂದು ಚಕ್ರದ ಅಂಶಗಳು ಮತ್ತು ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಉಸಿರಾಟದ ಸ್ವರೂಪದಿಂದ ಜಾಗೃತಿಯ ಲಕ್ಷಣಗಳು ಮತ್ತು ಸೂಚನೆಗಳನ್ನು ಗುರುತಿಸಬಹುದು. ಈಗ ಚಕ್ರಗಳ ವಿವರಣೆ ಅಂದ್ರೆ ಯಾವ್ದಾವ್ದು ಚಕ್ರ ಇದೆ ಅಂತ ಇದೆಲ್ಲರಿಗೂ ಗೊತ್ತಿದೆ, ಆದ್ರೂ ಸ್ವರ ವಿಜ್ಞಾನ ಏನ್ ಹೇಳ್ತದೆ ಅಂತ ನೋಡೋಣ. ಮೂಲಾಧಾರ ಚಕ್ರ ಅತ್ಯಂತ ಕೆಳಗಿನ ಕೇಂದ್ರವಾದ ಮೂಲಾಧಾರವು ಬೆನ್ನು ಮೂಳೆಯ ತಳದ ಪ್ರದೇಶದಲ್ಲಿ ಇದೆ. ಮೂಲ ಎಂದರೆ ಬೇರು ಮತ್ತು ಆಧಾರ ಅಂದರೆ ಸ್ಥಳ. ಇದು ಮೂಲ ಸ್ಥಳ ಅಂತ ಹೇಳತಕ್ಕಂಥದ್ದು. ಎಲ್ಲ ಮೂಲಭೂತ ಪ್ರಾಣಿ ಸಹಜ ಪ್ರಚೋದನೆಗಳು ಈ ಕೇಂದ್ರದಿಂದ ಉದ್ಭವಿಸುತ್ತದೆ. ಇಲ್ಲಿಂದಲೇ ಮಾನವ ವಿಕಾಸವು ಪ್ರಾರಂಭವಾಗ್ತಾ ಇದೆ. ಮೂಲಾಧಾರವು ವಿಸರ್ಜನ ಮತ್ತು ಸಂತಾನೋತ್ಪತ್ತಿ ಅಂಗಗಳು ಹಾಗೂ ಗ್ರಂಥಿಗಳ ಮೇಲೆ ಪ್ರಭಾವವನ್ನ ಬೀರ್ತವೆ. ಇದು ಮೂಗಿನ ಕುಳಿ ಮತ್ತು ವಾಸನಾ ಗ್ರಹಣ ಶಕ್ತಿಗೆ ಸಂಪರ್ಕವನ್ನ ಹೊಂದಿದೆ. ಆದ್ದರಿಂದ ನಾಸಿಕಾಗ್ರ ದೃಷ್ಟಿಯಂತೆ ಮೂಗಿನ ತುದಿಯಿಂದ ಇದನ್ನ
ಪ್ರಚೋದಿಸಬಹುದು. ಅಂದ್ರೆ ನಾವು ಮೂಗಿನ ತುದಿಯ ಮುಖಾಂತರ ಉಸಿರಾಟವನ್ನ ತೆಗೆದುಕೊಳ್ಳುವ ಮುಖಾಂತರ ಇದನ್ನ ಪ್ರಚೋದಿಸಬಹುದು. ಸಾಂಕೇತಿಕವಾಗಿ ಮೂಲಾಧಾರವನ್ನು 4 ದಳಗಳ ಕೆಂಪು ಕಮಲದಿಂದ ಪ್ರತಿನಿಧಿಸಲಾಗಿದೆ. ಒಳಗೆ ವೃತ್ತದಿಂದ ಆವೃತವಾದ ಹಳದಿ ಚೌಕವಿದೆ. ಇದು ಪೃಥ್ವಿ ತತ್ವವನ್ನು ಪ್ರತಿನಿಧಿಸುತ್ತದೆ. ಭೂಮಿ ತತ್ವದ ಎಲ್ಲ ಭೌತಿಕ ಮತ್ತು ಸೂಕ್ಷ್ಮ ಗುಣಗಳು ಮೂಲಾಧಾರದ ಮಟ್ಟದಿಂದ ಪ್ರಕಟವಾಗುತ್ತವೆ. ಸ್ವರ ಯೋಗಿಯು ಮೂಲಾಧಾರದ ಅಂತರ್ಗತ ಸಾಮರ್ಥ್ಯವನ್ನು ಜಾಗೃತಗೊಳಿಸಲು ಭೂಮಿ ತತ್ವದ ಯಂತ್ರವನ್ನ ಧ್ಯಾನಿಸುತ್ತಾರೆ. ಸ್ವಾಧಿಷ್ಠಾನ ಚಕ್ರ. ಇವಾಗ ಮೂಲಾಧಾರದಿಂದ 2 ಬೆರಳುಗಳ ಮೇಲೆ ಸ್ವಾಧಿಷ್ಠಾನ ಚಕ್ರ ಇದೆ. ಸ್ವ ಎಂದರೆ ತನ್ನ, ಜೊತೆಗೆ ಸ್ಥಾನ ಅಂದ್ರೆ ಸ್ಥಾನ ಎಂದೇ, ಅಂದ್ರೆ ಸ್ಥಳ ಅಂತ ಹೇಳತಕ್ಕಂಥದ್ದು. ಪ್ರಜ್ಞೆ ಮತ್ತು ಶಕ್ತಿಯು ಸ್ವಾಧಿಷ್ಠಾನದಲ್ಲಿ ಕಾರ್ಯನಿರ್ವಹಿಸಿದಾಗ ಸ್ವಯಂ ಮತ್ತು ಅಹಂಕಾರದ ಅರಿವು ಜಾಗೃತವಾಗುತ್ತದೆ. ಸ್ವಾಧಿಷ್ಠಾನವು ಮೂಲಾಧಾರದೊಂದಿಗೆ ನಿಕಟ ಸಂಪರ್ಕವನ್ನ ಹೊಂದಿದೆ ಮತ್ತು ಸಂತಾನೋತ್ಪತ್ತಿ ಅಂಗಗಳು ಹಾಗೂ ಗ್ರಂಥಿಗಳ ಮೇಲೂ ಪ್ರಭಾವ ಬೀರುತ್ತವೆ. ಸ್ವಾದ್ ಎಂಬ ಪದವು ರುಚಿಯನ್ನ ಸೂಚಿಸುತ್ತದೆ ಮತ್ತು ರುಚಿ ನೋಡುವುದು ಸ್ವಾಧಿಷ್ಠಾನಕ್ಕೆ ಸಂಬಂಧಿಸಿದ ನಿರ್ದಿಷ್ಟ ಸಂವೇದನಾ ಸಾಮರ್ಥ್ಯವಾಗಿದೆ. ರುಚಿ ನೋಡುವ ಸಾಮರ್ಥ್ಯವು ವಾಸನಾ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ. ಅದೇ ರೀತಿಯಲ್ಲಿ ಸ್ವಾಧಿಷ್ಠಾನವು ಮೂಲಾಧಾರದ ಮೇಲೆ ಅವಲಂಬಿತವಾಗಿದೆ. ಸ್ವಾಧಿಷ್ಠಾನವನ್ನ 6 ದಳಗಳ ಸಿಂಧೂರ ವರ್ಣದ ಕಮಲದಿಂದ ಸಂಕೇತಿಸಲಾಗಿದೆ. ಅದರ ಒಳಗೆ ಒಂದು ವೃತ್ತವಿದೆ. ಕೆಳಭಾಗದಲ್ಲಿ ಅರ್ಧ ಚಂದ್ರನಿದ್ದಾನೆ. ಅರ್ಧ ಚಂದ್ರನು ಅಂತರ್ಗತ ಜಲತತ್ವವನ್ನ ಪ್ರತಿನಿಧಿಸುತ್ತಾನೆ. ಅರ್ಧ ಚಂದ್ರನ ಮೇಲೆ ಆಳವಾದ ಕರಾಳ ಸಾಗರವಿದೆ. ಅದರ ಮೇಲ್ಭಾಗದಲ್ಲಿ ಚಂದ್ರನ ಬೆಳಕಿನ ರಾತ್ರಿ ಇದೆ. ಇವೆಲ್ಲವೂ ಸಹ ಸುಪ್ತ ಮನಸ್ಸನ್ನ ಪ್ರತಿನಿಧಿಸ್ತದೆ. ಅಂದ್ರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅನ್ನ ಇದು ಪ್ರತಿನಿಧಿಸುತ್ತದೆ. ಸ್ವಾಧಿಷ್ಠಾನದ ಸಾಮರ್ಥ್ಯಗಳನ್ನು ಜಾಗೃತಗೊಳಿಸಲು ಸ್ವರ ಯೋಗಿಯು ಜಲತತ್ವದ ಯಂತ್ರದ ಮೇಲೆ ತ್ರಾಟಕವನ್ನ ಅಭ್ಯಾಸ ಮಾಡುತ್ತಾನೆ. ಆದರೆ ರಾತ್ರಿಯಲ್ಲಿ ಅರ್ಧ ಚಂದ್ರನನ್ನು ದಿಟ್ಟಿಸಿ ನೋಡುವುದು ಸಹ ಪರಿಣಾಮಕಾರಿಯಾಗಿದೆ. ಮಣಿಪುರ ಚಕ್ರ. ಹೊಕ್ಕುಳಿನ ಹಿಂದೆ ಅಂದ್ರೆ ಮಣಿಪುರ ಚಕ್ರ ಇದೆ. ಅಂದ್ರೆ ಹೊಕ್ಕುಳಿನ ಸ್ವಲ್ಪ ಮೇಲ್ಭಾಗದಲ್ಲಿ. ಮಣಿಪುರ ಎಂದರೆ ರತ್ನ, ಪುರಿ ಎಂದರೆ ನಗರ. ಮಣಿಪುರವೆಂದರೆ ರತ್ನಗಳ ನಗರ. ಈ ಹಂತದಲ್ಲಿ ನಾಡಿಗಳು ಒಗ್ಗೂಡುತ್ತವೆ. ಅಪಾರವಾದ ಬೆಳಕನ್ನು ಹೊರಸೂಸುತ್ತದೆ ಮತ್ತು ಯೋಗ ಗ್ರಂಥಗಳು ಇದು ಹೊಳೆಯುವ ರತ್ನದಂತೆ ಪ್ರಕಾಶಿಸುತ್ತದೆ ಎಂದು ವಿವರಿಸುತ್ತದೆ. ಮಣಿಪುರವು ಅಗ್ನಿ ತತ್ವವನ್ನು ಒಳಗೊಂಡಿದೆ. ಇದು ಜಠರಾಗ್ನಿ ಎಂಬ ಅಭಿವ್ಯಕ್ತಿಯನ್ನ ವಿವರಿಸುತ್ತದೆ. ಮಣಿಪುರವು ಆಹಾರ ಮತ್ತು ಪ್ರಾಣದ ಜೀರ್ಣಕ್ರಿಯೆ ಹಾಗೂ ಹೀರಿಕೊಳ್ಳುವಿಕೆಗೆ ಸಂಬಂಧಿಸಿದೆ. ಇದನ್ನ ಭೂಮಿ ಮತ್ತು ಸ್ವರ್ಗದ ನಡುವಿನ ಮಧ್ಯ ಬಿಂದು ಎಂದು ಕರೆಯಲ್ಪಡುತ್ತದೆ. ಏಕೆಂದರೆ ಕೆಳಗಿನ ಕೇಂದ್ರಗಳಲ್ಲಿ ಅರಿವು ಸ್ಥೂಲ ಅನುಭವದ ಕಡೆಗೆ ಆಧಾರವಾಗಿರುತ್ತದೆ. ಆದರೆ ಅದು ಮಣಿಪುರದ ಮೂಲಕ ಹಾದು ಹೋಗುವಾಗ ಉನ್ನತ ಆದರ್ಶಗಳು ಬೆಳೆಯುತ್ತವೆ. ಭೌತಿಕ ದೇಹ ಮತ್ತು ಪ್ರಾಣ ಹಾಗೂ ಅಪಾನ ಒಂದಾಗಬೇಕು ಎಂದು ಯೋಗ ಗ್ರಂಥಗಳು ಹೇಳುವ ಬಿಂದುವಿನ ನಡುವಿನ ಮಧ್ಯ ಬಿಂದು ಮಣಿಪುರವಾಗಿದೆ. ಮಣಿಪುರವು ಸ್ಥೂಲದಿಂದ ಸೂಕ್ಷ್ಮದೆಡೆಗಿನ ತಿರುವು ಎಂದು ನಾವು ಹೇಳಬಹುದು. ಇದನ್ನು 10 ದಳಗಳ ಪ್ರಕಾಶಮಾನವಾದ ಹಳದಿ ಕಮಲದಿಂದ ಸಂಕೇತಿಸಲಾಗುತ್ತದೆ. ಇದರಲ್ಲಿ ತಲೆ ಕೆಳಗಾದ ತ್ರಿಕೋಣ ಮತ್ತು ಉರಿಯುತ್ತಿರುವ ಕೆಂಪು ಬೆಂಕಿ ಇರುತ್ತದೆ. ಒಳಗಿನ ಯಂತ್ರವು ಅಂತರ್ಗತ ಅಗ್ನಿ ತತ್ವವನ್ನ ಪ್ರತಿನಿಧಿಸುತ್ತದೆ ಮತ್ತು ಸ್ವರಯೋಗದ ಅಭ್ಯಾಸದಲ್ಲಿ ನೀವು ಈ ಆಂತರಿಕ ಯಂತ್ರದ ಮೇಲೆ ಏಕಾಗ್ರತೆಯನ್ನ ವಹಿಸಬೇಕು. ಸ್ವರಯೋಗಿಗೆ ಮಣಿಪುರವು 2 ಕಾರಣಗಳಿಗಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಹೊಂದಿದೆ. ಒಂದು, ಇದು ಪ್ರಾಣವನ್ನು ಸಂಗ್ರಹಿಸುವ ಕೇಂದ್ರವಾಗಿದೆ ಮತ್ತು 2, ಲಕ್ಷ್ಮೀ ದೇವಿಯು ಅಲ್ಲಿ ನೆಲೆಸಿರುವುದರಿಂದ ಸ್ವರಯೋಗದ ಅಭ್ಯಾಸಿಗರಿಗೆ ಲಕ್ಷ್ಮಿಯು ಆಶೀರ್ವದಿಸ್ತಾಳೆಂಬ ನಂಬಿಕೆ ಸಹ ಇದರಲ್ಲಿ ಇದೆ. ಲಕ್ಷ್ಮೀ ದೇವತೆಯು ದೇವತೆಯಾಗಿದ್ದಾಳೆ. ಲಕ್ಷ್ಮಿಯ ಪರಿಕಲ್ಪನೆಯು ಮಣಿಪುರವನ್ನು ಸಕ್ರಿಯಗೊಳಿಸುವ ಒಂದು ಪ್ರಾಣ ಹಾಗೂ ಪ್ರಜ್ಞೆಯನ್ನು ಈ ಮಟ್ಟದ ಕಂಪನಕ್ಕೆ ಉತ್ತೇಜಿಸುವ ಪರಿಣಾಮಗಳ ಸಂಕೇತವಾಗಿದೆ. ಅನಾಹತ ಚಕ್ರ. ಇದು ಮುಂದಿನ ಪ್ರಮುಖ ಕೇಂದ್ರ. ಇದನ್ನು ಅನಾಹತ ಚಕ್ರ ಎಂದು ಕರೆಯಲಾಗ್ತದೆ. ಅನ ಅಂದರೆ ಇಲ್ಲ ಅಂತ ಅರ್ಥ. ಆಹತ ಅಂದರೆ ಹೊಡೆದ, ಅಂದ್ರೆ ಘರ್ಷಣೆ ಆದಂತಹ ಒಂದು ಶಬ್ದದ ಅರ್ಥ. ಹೃದಯ ಕೇಂದ್ರದಲ್ಲಿ ಶಾಶ್ವತ ನಾದದ ಘರ್ಷಣೆ ಇಲ್ಲದ ಕಂಪನ ಇದೆ. ಬ್ರಹ್ಮಾಂಡದ ನಾಡಿ ತಡಿತ ಮತ್ತು ಮಾನವ ಅಸ್ತಿತ್ವದಲ್ಲಿ ನಾಡಿ ತಡಿತವನ್ನು ಇಲ್ಲಿ ಅನುಭವಿಸಬಹುದು. ಅಂದ್ರೆ ಡಬ್ 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 ಅಂತ ಶಬ್ದ ಆಗ್ತದಲ್ಲ ಅದು.
ಇದು ಹಗಲು ರಾತ್ರಿ 21,600 ಬಾರಿ ಸಂಭವಿಸುವ ಪ್ರತಿಯೊಂದು ಉಸಿರಾಟದ ನಿರಂತರ ಅರಿವಿನಿಂದ ಹೃದಯ ಕೇಂದ್ರದಲ್ಲಿ ಉತ್ಪತ್ತಿಯಾಗುವ ಶಬ್ದವನ್ನ ನಾವು ಅನುಭವಿಸಬಹುದು ಎಂದು ಮಹಾನ್ ತಾಂತ್ರಿಕ ಗುರು ಗೋರಖ್ನಾಥರು ಹೇಳಿದ್ದಾರೆ. ಅನಾಹತವನ್ನು ಜೀವಾತ್ಮ ಅಥವಾ ವೈಯಕ್ತಿಕ ಆತ್ಮದ ವಾಸಸ್ಥಾನ ಎಂದು ಸಹ ಕರೆದಿದ್ದಾರೆ. ಹೀಗಾಗಿ ಅನಾಹತದಲ್ಲಿ ಪ್ರಾಣವನ್ನು ಬೇಯಿಸುವುದೆಂದರೆ ನಿಮ್ಮ ಆಂತರಿಕ ಅಸ್ತಿತ್ವಕ್ಕೆ ಹತ್ತಿರ ಎಂದರ್ಥ. ಅನಾಹತವನ್ನ 12 ದಳಗಳ ತಿಳಿ ನೀಲಿ ಕಮಲದಿಂದ ಸಂಕೇತಿಸಲಾಗಿದೆ. ಒಳಗೆ 2 ಎಳೆದುಕೊಂಡಿರತಕ್ಕಂಥ ತ್ರಿಕೋಣಗಳಿವೆ. ಒಂದು ಮೇಲಕ್ಕೆ ಮತ್ತೊಂದು ಕೆಳಕ್ಕೆ ಮುಖ ಮಾಡಿದೆ. ಈ ಯಂತ್ರವು ವಾಯುತತ್ವವನ್ನು ಪ್ರತಿನಿಧಿಸುತ್ತದೆ. ಸ್ವರಯೋಗಿಯು ಅನಾಹತದಲ್ಲಿರುವ ಪ್ರಾಣಶಕ್ತಿಯ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಮತ್ತು ಅದನ್ನು ಸಕ್ರಿಯಗೊಳಿಸಲು ವಾಯುತತ್ವದ ಯಂತ್ರದ ಮೇಲೆ ತ್ರಾಟಕವನ್ನು ನಿರ್ವಹಿಸುತ್ತಾರೆ. ವಿಶುದ್ಧಿ ಚಕ್ರ. ವಿ ಎಂಬುದು ಶ್ರೇಷ್ಠವಾದ ಮತ್ತು ಹೋಲಿಕೆಗೆ ಮೀರಿದ ಯಾವುದನ್ನಾದರೂ ಸೂಚಿಸುತ್ತದೆ. ಶುದ್ಧಿ ಎಂದರೆ ಶುದ್ಧೀಕರಣಗೊಳಿಸುವುದು. ವ್ಯವಸ್ಥೆಯ ಮೂಲಕ ಜೀವಾಣುಗಳು ಪರಿಚಲನೆಯಾಗದಂತೆ ವಿಶುದ್ಧಿಯು ತಡೆಯುತ್ತದೆ. ಇದು ಗಂಟಲು, ಟಾನ್ಸಿಲ್ಸ್, ಧ್ವನಿಪೆಟ್ಟಿಗೆ, ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿಗಳ ಮೇಲೆ ನೇರ ಪ್ರಭಾವವನ್ನು ಬೀರ್ತದೆ. ಉನ್ನತ ಚಕ್ರದಿಂದ ಬೀಳುವ ದ್ರವವೊಂದರ ಬಗ್ಗೆ ಯೋಗ ಗ್ರಂಥಗಳು ಮಾತಾಡ್ತವೆ. ಅದು ವಿಶುದ್ಧಿಯಲ್ಲಿ ಉಳಿಸಿಕೊಳ್ಳಲ್ಪಡುತ್ತದೆ. ಅಲ್ಲಿ ಅದು ಅಮೃತವಾಗಿ ಬದಲಾಗಿ ಹುರುಪು ಮತ್ತು ದೀರ್ಘಾಯುಷವನ್ನ ಉತ್ಪಾದಿಸುತ್ತದೆ. ಆದರೆ ಈ ಅಮೃತವು ಮಣಿಪುರಕ್ಕೆ ಮತ್ತಷ್ಟು ಕೆಳಗೆ ಬಿದ್ದಾಗ ಅದು ಸುಟ್ಟು ಹೋಗುತ್ತದೆ. ಇದು ಅಂತಿಮವಾಗಿ ರೋಗ, ಮುಪ್ಪು ಮತ್ತು ಸಾವಿಗೆ ಕಾರಣವಾಗ್ತದೆ. ಅಂದ್ರೆ ನಮಗೆ ವಯಸ್ಸಾದಂತೆ ಇದು ವಿಶುದ್ಧಿಯಿಂದ ಕೆಳಮಟ್ಟಕ್ಕೆ ಬರ್ತಾ ಇರ್ತದೆ. ನಂತರ ಇದು ಕೆಳಗೆ ಬಿಟ್ಟು ಸುಟ್ಟು ಹೋದಾಗ ಅಲ್ಲಿಗೆ ನಮ್ಮ ಪ್ರಾಣ ಅಂತ್ಯ ಅಂತ ಹೇಳತಕ್ಕಂಥದ್ದನ್ನು ಹೇಳ್ತಾ ಇದೆ. ವಿಶುದ್ಧಿಯ 16 ದಳಗಳನ್ನು ಹೊಂದಿರುವ ಹೊಗೆಯಂತಹ ನೇರಳೆ ಬಣ್ಣದ ಕಮಲವಾಗಿ ಕಾಣಿಸಿಕೊಳ್ಳುತ್ತದೆ. ಮಧ್ಯದಲ್ಲಿ ಹುಣ್ಣಿಮೆಯ ಚಂದ್ರನಂತೆ ಬಿಳಿ ಬಣ್ಣದ ಬಿಂದು ಇದ್ದು ಇದು ವಿಶುದ್ಧಿಯ ಗುಣಗಳನ್ನ ಮತ್ತು ಆಕಾಶ ತತ್ವವನ್ನ ಪ್ರತಿನಿಧಿಸುತ್ತದೆ. ಇದು ಸಕ್ರಿಯಗೊಂಡಾಗ ವಿಶುದ್ಧಿಯ ಉನ್ನತ ಕಂಪನ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಪ್ರಜ್ಞೆ ಮತ್ತು ಪ್ರಾಣದ ಶುದ್ಧ ಸ್ಥಿತಿಯ ಸಂಕೇತವೂ ಆಗಿದೆ. ವಿಶುದ್ಧಿಯನ್ನು ವಿಮೋಚನೆಯ ಮಹಾದ್ವಾರ ಎಂದು ಕರೆಯಲಾಗುತ್ತದೆ ಮತ್ತು ಸ್ವರಯೋಗದಲ್ಲಿ ಅದರ ಸಾಮರ್ಥ್ಯವನ್ನು ಜಾಗೃತಗೊಳಿಸಲು ಮತ್ತು ಆ ದ್ವಾರವನ್ನು ತೆರೆಯಲು ಆಕಾಶ ತತ್ವದ ಯಂತ್ರದ ಮೇಲೆ ತ್ರಾಟಕವನ್ನ ಅಭ್ಯಾಸ ಮಾಡಲಾಗುತ್ತೆ. ಆಜ್ಞಾಚಕ್ರ. ತಂತ್ರ ಮತ್ತು ಸ್ವರಯೋಗದಲ್ಲಿ ಆಜ್ಞಾಚಕ್ರವು ಬಹಳ ಮುಖ್ಯವಾಗಿದೆ. ಇದು ಬೆನ್ನುಮೂಳೆಯ ಮೇಲ್ಭಾಗದಲ್ಲಿ ಮೆಡುಲ್ಲಾ ಪ್ರದೇಶದಲ್ಲಿದೆ. ಈ ಕೇಂದ್ರವು ಪೀನಲ್ ಗ್ರಂಥಿಗೆ ಸಂಬಂಧಿಸಿದ ಮತ್ತು ಇದನ್ನು ಗುರು ಅಥವಾ ಆಜ್ಞಾ ಕೇಂದ್ರ ಎಂದು ಕರೆಯಲಾಗುತ್ತದೆ. ಯಾಕೆಂದರೆ ಆಜ್ಞಾಚಕ್ರದಿಂದ ಅಂತಃಪ್ರಜ್ಞೆಯು ಕೆಳಗಿನ ಕೇಂದ್ರಗಳಿಗೆ ಮತ್ತು ಮನಸ್ಸಿಗೆ ರವಾನೆ ಆಗ್ತದೆ. ಆಜ್ಞಾವನ್ನು 3ನೇ ಕಣ್ಣು ಅಥವಾ ಅಂತಃಪ್ರಜ್ಞೆಯ ಕಣ್ಣು ಎಂದು ಕರೆಯಲಾಗುತ್ತದೆ. ಇದು ಅತ್ಯುನ್ನತ ಪ್ರಜ್ಞೆ ಮತ್ತು ಅಹಂಕಾರ ನಡುವಿನ ಉನ್ನತ ಮಿದುಳಿನ ಸಾಮರ್ಥ್ಯಗಳು ಮತ್ತು ಸಹಜ ಮಿದುಳಿನ ಕಾರ್ಯಗಳ ನಡುವಿನ ಮಾಧ್ಯಮವಾಗಿದೆ. ಇಡ ಮತ್ತು ಪಿಂಗಳ ನಾಡಿಗಳು ಆಜ್ಞಾದಲ್ಲಿ ಸುಷುಮ್ನಾದೊಂದಿಗೆ ವಿಲೀನಗೊಳ್ಳುತ್ತದೆ. ಹೀಗಾಗಿ ಆಜ್ಞಾದಲ್ಲಿ ದ್ವಂದ್ವವು ನಿಲ್ಲುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ಅದಕ್ಕಾಗಿ ಇದನ್ನು ಮುಕ್ತ ತ್ರಿವೇಣಿ ಎಂದು ಕರೆಯಲಾಗುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಆಜ್ಞಾಚಕ್ರದಲ್ಲಿ ಇಡ, ಪಿಂಗಳ ಮತ್ತು ಸುಷುಮ್ನಗಳ ವಿಲೀನವು ಗಂಗಾ, ಯಮುನಾ ಮತ್ತು ಸರಸ್ವತಿ ಎಂಬ 3 ಪವಿತ್ರ ನದಿಗಳ ಸಂಗಮಕ್ಕೆ ಸಂಬಂಧಿಸಿದೆ. ಇಡ ಮತ್ತು ಪಿಂಗಳ ನಾಡಿಗಳು ಭೌಮಿಕ ನದಿಗಳಾದ ಗಂಗಾ ಮತ್ತು ಯಮುನಾವನ್ನು ಪ್ರತಿನಿಧಿಸುತ್ತದೆ. ಬೆನ್ನುಹುರಿಯ ಆಳದಲ್ಲಿರುವ ಸುಷುಮ್ನ ಅಂತರ್ಜಲ ಸರಸ್ವತಿಯನ್ನು ಪ್ರತಿನಿಧಿಸುತ್ತದೆ. ಉತ್ತರ ಭಾರತದ ಪ್ರಯಾಗದಲ್ಲಿ ಈ 3 ನದಿಗಳು ವಿಲೀನಗೊಳ್ಳುವಂತೆಯೇ ಆಜ್ಞಾದಲ್ಲಿ 3 ನಾಡಿಗಳು ವಿಲೀನಗೊಳ್ಳುತ್ತದೆ. ಅವು ಒಮ್ಮುಖವಾಗುವ ಸ್ಥಳವು ಅತ್ಯಂತ ಶಕ್ತಿಶಾಲಿ ಶಕ್ತಿ ಕೇಂದ್ರವಾಗಿದೆ. ಇದು ಮನುಷ್ಯನಲ್ಲಿ ಉನ್ನತ ಸೃಜನಶೀಲ ಶಕ್ತಿಯನ್ನ ಜಾಗೃತಗೊಳಿಸುತ್ತದೆ. ಆಜ್ಞಾದ ಪಾತ್ರವು ಪೀನಲ್ ಗ್ರಂಥಿಯ ಕಾರ್ಯಗಳೊಂದಿಗೆ ಸಂಬಂಧಿಸಿದೆ. ಪೀನಲ್ ಗ್ರಂಥಿಯು ಪಿಟ್ಯುಟರಿ ಗ್ರಂಥಿಯೊಂದಿಗೆ ಸಂಪರ್ಕವನ್ನು ಹೊಂದಿದೆ. ಇದು ಸಂಪೂರ್ಣ ಅಂತಃಸ್ರಾವಕ ವ್ಯವಸ್ಥೆಯನ್ನ ಕಾರ್ಯಗತಗೊಳಿಸುವ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತದೆ. ಇದು ವಿಶೇಷವಾಗಿ ಬೆಳವಣಿಗೆ ಮತ್ತು ಲೈಂಗಿಕ ಗ್ರಂಥಿಗಳ ಚಟುವಟಿಕೆಯನ್ನ ನಿಯಂತ್ರಿಸುತ್ತದೆ. ಪೀನಲ್ ಗ್ರಂಥಿಯು ಕಾರ್ಯನಿರ್ವಹಿಸಿದಾಗ
ಅದು ಪಿಟ್ಯುಟರಿ ಗ್ರಂಥಿಯ ಮೇಲೆ ಬೀಗದಂತೆ ಕಾರ್ಯವಹಿಸುತ್ತದೆ. ಹೆಚ್ಚಿನ ಜನರಲ್ಲಿ 8 ವರ್ಷದ ನಂತರ ಪೀನಲ್ ಗ್ರಂಥಿಯ ಕೆಳಭಾಗವು ಕ್ಷೀಣಿಸಲು ಪ್ರಾರಂಭವಾಗ್ತದೆ. ಆಗ ಪಿಟ್ಯುಟರಿ ಗ್ರಂಥಿಯು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತದೆ ಮತ್ತು ಲೌಕಿಕ ವ್ಯಕ್ತಿಯು ಬೆಳೆಯುತ್ತದೆ. ಅಂದ್ರೆ ಆಗ ಮಗುವಿಗೆ ಏನು ಗೊತ್ತಿರುವುದಿಲ್ಲ. ಮಗುಗೆ 8 ವರ್ಷ ಆದ ನಂತರ ಆಕ್ಚುಲಿ ಲೌಕಿಕ ಜೀವನಕ್ಕೆ ಅದು ಪ್ರಾರಂಭ ಮಾಡುತ್ತೆ. ಇದು ಈ ಪಿಟ್ಯುಟರಿ ಗ್ಲ್ಯಾಂಡ್ನ ಒಂದು ಕ್ರಿಯೆ. ಆದಾಗ್ಯೂ ಪೀನಲ್ ಗ್ರಂಥಿಯು ಅಖಂಡವಾಗಿರುವವರೆಗೆ ಪಿಟ್ಯುಟರಿ ಗ್ರಂಥಿಯೊಳಗಿನ ಕೆಲವು ಕಾರ್ಯಗಳು ನಿಯಂತ್ರಿಸಲ್ಪಡುತ್ತವೆ. ಪೀನಲ್ ಗ್ರಂಥಿ ಗುರು, ಪಿಟ್ಯುಟರಿ ಗ್ರಂಥಿ ಶಿಷ್ಯ. ಇದು 2 ಗ್ರಂಥಿಗಳ ನಡುವಿನ ಸರಿಯಾದ ಸಂಬಂಧವಾಗಿದೆ. ಈ ಸಂಬಂಧವು ಹಿಮ್ಮುಖವಾದಾಗ ನೀವು ಎಲ್ಲಾ ರೀತಿಯ ಭಾವನಾತ್ಮಕ, ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳನ್ನು ಎದುರಿಸುತ್ತೀರಿ. ಸ್ವರ ಯೋಗದಲ್ಲಿ ಆಜ್ಞಾದಲ್ಲಿ ಇಡ ಮತ್ತು ಪಿಂಗಳ ನಾಡಿಗಳನ್ನು ಸಮತೋಲನಗೊಳಿಸುವ ಮೂಲಕ ಇದನ್ನು ಸರಿಪಡಿಸಬಹುದು ಎಂಬುದು ಎಲ್ಲರಿಗೂ ತಿಳಿದಿದೆ. ಇದಲ್ಲದೆ ಪೀನಲ್ ಗ್ರಂಥಿಯು ಬೆಳಕು, ಕತ್ತಲೆಯ ಚಕ್ರಗಳಿಂದ ಪ್ರಭಾವಿತವಾಗಿರುತ್ತದೆ. ಬೆಳಕು ಮತ್ತು ಕತ್ತಲು ಎರಡರಿಂದಲೂ ಇದು ಪ್ರಭಾವಿತವಾಗಿರುತ್ತದೆ. ಅದೇ ರೀತಿ ಸ್ವರ ಮತ್ತು ಇಡ ಪಿಂಗಳ ನಾಡಿಗಳು ಈ ಚಕ್ರಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತವೆ. ಆದರೆ ಅವು ಕ್ರಮ ತಪ್ಪಿದ್ದರೆ ಮೂಲಾಧಾರ ಮತ್ತು ಆಜ್ಞಾದ ನಡುವಿನ ಶಕ್ತಿ ಮಂಡಲದಲ್ಲಿ ಏನೋ ಅಡಚಣೆಯಾಗಿದೆ ಎಂಬುದನ್ನು ಇದು ಸೂಚಿಸುತ್ತದೆ. ಪೀನಲ್ ಗ್ರಂಥಿಯು ಅತೀಂದ್ರಿಯ ಗ್ರಹಿಕೆಗಳಾದ ದಿವ್ಯ ದೃಷ್ಟಿ, ದಿವ್ಯ ಶ್ರವಣ, ಟೆಲಿಪತಿ ಮುಂತಾದವುಗಳು ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಸ್ವರ ಯೋಗದಲ್ಲಿ ಈ ಸೂಕ್ಷ್ಮ ಸಾಮರ್ಥ್ಯಗಳನ್ನು ಬೆಳೆಸುವುದು ಅತ್ಯಗತ್ಯ ಮತ್ತು ಅವುಗಳನ್ನು ಉತ್ತೇಜಿಸುವ ಪ್ರಬಲ ವಿಧಾನವೆಂದರೆ ತ್ರಾಟಕ. ತತ್ವ ಯಂತ್ರಗಳ ಮೇಲಿನ ಮತ್ತು ನಿಮ್ಮ ನೆರಳಿನ ಮೇಲಿನ ತ್ರಾಟಕದ ಅಭ್ಯಾಸವು ಆಜ್ಞಾವನ್ನು ಉತ್ತೇಜಿಸುತ್ತದೆ. ಆದರೂ ಆಜ್ಞಾವು ನಿರ್ದಿಷ್ಟವಾಗಿ ವೈಯಕ್ತಿಕ ತತ್ವಗಳಿಂದ ಪ್ರಭಾವಿತವಾಗುವುದಿಲ್ಲ, ಯಾಕೆಂದರೆ ಅದು ಈ ಅಂಶಗಳ ವ್ಯಾಪ್ತಿಗಿಂತ ಮೇಲಿದೆ. ವಾಸ್ತವದಲ್ಲಿ ಆಜ್ಞಾವನ್ನು ಅತ್ಯಂತ ಸೂಕ್ಷ್ಮ ತತ್ವಗಳ ಅಂದರೆ ಮಹತ್ ಅಥವಾ ಶುದ್ಧ ಪ್ರಜ್ಞೆ ಮತ್ತು ಬ್ರಹ್ಮಾಂಡದ ಸೃಜನಶೀಲ ಶಕ್ತಿಯಾದ ಪ್ರಕೃತಿಯ ಆಸನವೆಂದು ವಿವರಿಸಲಾಗಿದೆ. ಸ್ವರ ಯೋಗದ ಅಭ್ಯಾಸದಲ್ಲಿ ವೈಯಕ್ತಿಕ ತತ್ವಗಳ ಅರ್ಥ ಮತ್ತು ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಲು ಸೂಕ್ಷ್ಮವಾದ ಮನಸ್ಥಿತಿಯ ಅಗತ್ಯವಿದೆ. ಆದ್ದರಿಂದ ಆಜ್ಞಾದ ಪೂರ್ಣ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲು ಅತ್ಯಗತ್ಯ. ಯಾಕಂದ್ರೆ ಇದನ್ನು ಹೀಗೆ ಬಿಡಬಾರ್ದು. ನಾವು ಆಜ್ಞಾಚಕ್ರಕ್ಕೆ ಬಂದ್ರೆ ಮಾತ್ರ ನಾವು ದಿವ್ಯ ದೃಷ್ಟಿಯನ್ನ ಕಾಣಬಹುದು. ಅದಕ್ಕೆ ಇವಾಗ ದಿವ್ಯ ದೃಷ್ಟಿ ಅಂತ 3ನೇ ಕಣ್ಣು ಅಂತ ಹೇಳಿದಾಗ ಅದನ್ನ ನಾವು ಉತ್ತೇಜನಗೊಳಿಸ್ಕೊಳ್ಳೋದು ಬಹಳ ಬಹಳ ಮುಖ್ಯ. ಕೊನೆಯದು ಸಹಸ್ರಾರ. ಸಹಸ್ರಾರವು ಸಂಯೋಜನೆ ಮತ್ತು ಪರಿಣಾಮಗಳಲ್ಲಿ ಇತರ ಚಕ್ರಗಳಿಗಿಂತ ವಿಭಿನ್ನವಾಗಿದೆ. ಕುಂಡಲಿನಿ ಶಕ್ತಿಯು ಈ ಹಂತವನ್ನ ತಲುಪಿದಾಗ ಅದು ಪ್ರಾಣಿ ಅಥವಾ ಮಾನವ ಅರಿವಿನ ಕ್ಷೇತ್ರಕ್ಕೆ ಸೇರಿರುವುದಿಲ್ಲ. ಅದು ಸಂಪೂರ್ಣವಾಗಿ ದೈವಿಕವಾಗಿರುತ್ತದೆ. ಸಹಸ್ರಾರವು ತಲೆಯ ಮೇಲ್ಭಾಗದಲ್ಲಿದೆ ಮತ್ತು ಅದರ ಕಾರ್ಯಗಳು ಪಿಟ್ಯುಟರಿ ಗ್ರಂಥಿಗೆ ಸಂಬಂಧಿಸಿದೆ. ಇವು ಶಾಶ್ವತ, ಅನಂತ, ಪರಮ ಅಸ್ತಿತ್ವಕ್ಕೆ ಕರೆದೊಯ್ಯುವ 1000 ದಳಗಳ ಕಮಲವಾಗಿದೆ. ಇದು ಶುದ್ಧ ಪ್ರಜ್ಞೆಯ ಸ್ಥಾನವಾಗಿದೆ. ಮೂಲಾಧಾರವು ಕುಂಡಲಿನಿ ಶಕ್ತಿಯ ವಾಸಸ್ಥಾನವಾಗಿದೆ ಮತ್ತು ಅದು ಶಕ್ತಿ ಮತ್ತು ಪ್ರಜ್ಞೆ ಒಟ್ಟಿಗೆ ಇರುವ ಸಹಸ್ರಾರಕ್ಕೆ ಏರಿದಾಗ ಜ್ಞಾನೋದಯವಾಗುತ್ತದೆ. ನಂತರ ಅಜ್ಞಾನದ ಪ್ರಭಾವದ ಅಡಿಯಲ್ಲಿ ಇವೆರಡರ ಮಿಲನದಿಂದ ಸೃಷ್ಟಿಯಾದ ಬಲವನ್ನ ಕೆಳಕ್ಕೆ ಮರು ನಿರ್ದೇಶಿಸಲಾಗುತ್ತದೆ. ಆ ಮೂಲಕ ವ್ಯಕ್ತಿಯು ಭೂಮಿಯ ಮೇಲೆಯೇ ಸ್ವರ್ಗವನ್ನ ಅನುಭವಿಸುತ್ತಾನೆ. ಹೀಗೆ ಯೋಗಿಯು ಯೋಗದ ಅರ್ಥವನ್ನ ಪೂರೈಸುತ್ತಾನೆ ಮತ್ತು ಸ್ವರ ಯೋಗದ ಉದ್ದೇಶವೂ ಸಹ ಈಡೇರುತ್ತದೆ. ಇದು ಚಕ್ರಗಳ ಬಗ್ಗೆ ಸ್ವರ ವಿಜ್ಞಾನದಲ್ಲಿ ಹೇಳಿರತಕ್ಕಂಥದ್ದು. ಬಹುಶಃ ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ. ಬಹಳ ಸಿಂಪಲ್ ಆಗಿ ಹೇಳಿದ್ದಾರೆ ಏನು ಅಂತ ಹೇಳತಕ್ಕಂಥದ್ದು. ಸೊ ನನಗೆ ನಿಮ್ಮೆಲ್ಲರ ತಾಳ್ಮೆಯ ಅವಕಾಶಕ್ಕಾಗಿ ಅನಂತ ಧನ್ಯವಾದಗಳು. ಮುಂದೆ ತಮ್ಮ ಅನುಭವಗಳು ಅಥವಾ ತಮ್ಮ ಕಲಾ ಪ್ರದರ್ಶನವನ್ನ ಮಾಡಿ ಹ್ಯಾಂಡ್ ರೈಸ್ ಮಾಡಿ ಅಂತ ಹೇಳತಕ್ಕಂಥದ್ದನ್ನು ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.